ರೈತ ಬಾಂಧವರಿಗೆ ಮಧುರ ಆಗ್ರಿಟೆಕ್ ವತಿಯಿಂದ ಸ್ವಾಗತ. ನಾವು ಇವತ್ತು ಮೆಕ್ಕೆಜೋಳದಲ್ಲಿ ಮುಳ್ಳು ಸಜ್ಜೆ ಕಳೆಕಾಟ ಅಂತ ಹೇಳ್ತೀವಿ. ಅಂದರೆ ಈಗ ಮುಳ್ಳು ಸಜ್ಜೆ ಒಂದು 3-4 ವರ್ಷಗಳಿಂದ ಇದರ ಒಂದು ಎಫೆಕ್ಟ್ ಏನಾಗಿದೆ, ಭಾಳ ಸ್ಪ್ರೆಡ್ ಆಗಿಬಿಟ್ಟು ರೈತರು ತಮ್ಮ ಇಳುವರಿ ತೆಗೆಯೋದಕ್ಕೆ ಆಗ್ತಾಯಿಲ್ಲ. ಇದಕ್ಕೆ ಕಾರಣಗಳೇನಪ್ಪ ಅಂದರೆ, ಈ ಮುಳ್ಳು ಸಜ್ಜೆ ಅನ್ನೋದು ಇದು ಒಂದು ಸಟೇರಿಯಾ ಒಂದು ಸ್ಪೀಸೀಸ್ ಆಗಿರುತ್ತೆ. ಇದು ಬಂದ್ಬಿಟ್ಟು ಮೆಕ್ಕೆಜೋಳ ಏನು ನಾವು ಬೆಳಿತೀವಿ ಇದಕ್ಕೆ ಪ್ಯಾರಾಸೈಟ್ ಅಂತ ಹೇಳ್ತೀವಿ. ಅಂದರೆ ಇದರ ಜೊತೆಗೆ ಇದು ಬೆಳೀತದೆ. ಸೊ ಹಂಗಾಗಿ ನಾವೇನು ನೀವು ನಿಮ್ಮ ಒಂದು ಅನುಭವದ ಪ್ರಕಾರ ಏನಪ್ಪ ಅಂದರೆ, ಮೆಕ್ಕೆಜೋಳ ಯಾವಾಗ ನೀವು ಮಳೆಗಾಲದಲ್ಲಿ ಇದರ ಒಂದು ಎಫೆಕ್ಟ್ ನಾವು ಜಾಸ್ತಿ ನೋಡ್ತೇವೆ ಅಂದರೆ ಮುಂಗಾರಿನಲ್ಲಿ. ಹೆಚ್ಚಿನದಾಗಿ ಈಗ ನಾವು ಮಳೆಗಾಲ ಏನು ಸ್ಟಾರ್ಟ್ ಆಗುತ್ತೆ ಮೇಲಿದ್ದ ಮೇ, ಜೂನ್, ಜುಲೈ, ಆಗಸ್ಟ್ ಈ ಮಂತಲ್ಲಿ ಈ ಒಂದು ಮುಳ್ಳು ಸಜ್ಜೆಯ ಒಂದು ಎಫೆಕ್ಟ್ ಜಾಸ್ತಿ ಇರುತ್ತೆ. ಈಗ ರೈತರು ಹೆಂಗಪ್ಪ ಇದನ್ನು ನಾವು ಮುಳ್ಳು ಸಜ್ಜೆನ ಯಾವ ರೀತಿಯಾಗಿ ನಿರ್ವಹಣೆ ಮಾಡ್ಬೋದು ಅಂದರೆ, ಈಗ ನಾವು ಹೇಳೋದು ಒಂದೇ, ಇದು ಸಂಪೂರ್ಣವಾಗಿ ನಿರ್ವಹಣೆ ಮಾಡೋದಕ್ಕೆ ಆಗೋದಿಲ್ಲ. ಆದರೆ ಇದನ್ನು ನಾವು ಒಂದು ಹಂತದಲ್ಲಿ ನಿರ್ವಹಣೆ ಮಾಡ್ಬೋದು. ಅದು ಹೇಗೆ ಮಾಡಬೇಕಪ್ಪ ಅಂದರೆ, ಈಗ ನಾವು ಬಹಳಷ್ಟು ರೈತರುಗಳನ್ನ ನಾವು ದಾವಣಗೆರೆ ಆಗಿರ್ಬೋದು, ಶಿವಮೊಗ್ಗ, ಹಾವೇರಿ ಈ ಭಾಗದಲ್ಲಿ, ಹಾಗೆ ಇದು ಮತ್ತು ಗದಗ ಡಿಸ್ಟಿಕ್ ಆಗಿರ್ಬೋದು, ಬಳ್ಳಾರಿ ಡಿಸ್ಟಿಕ್ ಆಗಿರ್ಬೋದು, ಚಿತ್ರದುರ್ಗ ಎಲ್ಲ ಕಡೆಯೂ ಇದರ ಒಂದು ಎಫೆಕ್ಟ್ ಜಾಸ್ತಿ ಆಗ್ತಾಯಿದೆ. ಇದು ಭೂಮಿಯಲ್ಲಿ ಇದರ ಒಂದು ಬೇಸಿಗೆಗಾಲದಲ್ಲಿ ಹಾಗೆ ಅಲ್ಲೇ ಇಟ್ಕೊಂಡು ಮಳೆಗಾಲದಲ್ಲಿ ಇದು ಮತ್ತೆ ಸ್ಪ್ರೆಡ್ ಆಗ್ತಾಯಿದೆ. ಇದು ಹೆಂಗಪ್ಪ ಅಂದರೆ, ನೀವು ಬಿತ್ತನೆ ಮಾಡಿದ ತಕ್ಷಣವೇ ನೀವು ಒಂದು 20-25 ದಿನ ಆಗ್ತಿದ್ದಂಗೆ ಅದಕ್ಕಿಂತ ಚೆನ್ನಾಗಿ ಇದು ಪಕ್ಕದಲ್ಲೇ ಬೆಳೀತದೆ. ನೀವು ಕೊಡ್ತಕ್ಕಂಥ ಯಾವುದೇ ಪೋಷಕಾಂಶಗಳನ್ನು ಅದು ಸರಿಯಾಗಿ ತೆಗೆದುಕೊಳ್ಳುತ್ತೆ. ಈಗ ರೈತರಿಗೆ ಹೇಳೋದೇನಪ್ಪ ಅಂದರೆ, ಮಧುರ ಆಗ್ರಿಟೆಕ್ ಇದು ಒಂದು ನಿಮಗೆ ಒಂದು ಪೆಸ್ಟಿಸೈಡ್ ಔಷಧಿಗಳ ಒಂದು ಕಂಪನಿಯಾಗಿರುತ್ತೆ. ರೈತರಿಗೆ ನಾವೇನಪ್ಪತ್ತೆ ತಾಂತ್ರಿಕ ಕೃಷಿಯನ್ನು ಪಡೆಯಲು ಹೊಸ ವಿಧಾನಗಳು ಮತ್ತು ಸ್ಮಾರ್ಟ್ ಕೃಷಿ ವಿಭಾಗದಲ್ಲಿ ವಿಧಾನಗಳನ್ನು ಬಳಸಲು ಮತ್ತು ಹೆಚ್ಚಿನ ಇಳುವರಿಯನ್ನು ಪಡೆಯಲು ಪ್ರಾಮುಖ್ಯತೆ ತಮಗೆ ನೀಡ್ತೇವೆ. ಸೊ ಈಗ ಇದರಲ್ಲಿ ಹೆಂಗೆ ನಾವು ಹೇಳೋದು, ನಾವು ನಿಮಗೆ ಮುಳ್ಳು ಸಜ್ಜೆ ಕಳೆಯ ನಿರ್ವಹಿಸಲು ಏನಪ್ಪ ಅಂದರೆ ಸಹಾಯ ಮಾಡುತ್ತೇವೆ. ನಿಮ್ಮ ವಿಧಾನಕ್ಕೆ ಅಂದರೆ ನೀವೇನು ಇವಾಗ ಪಾಲನೆ ಮಾಡ್ತಿದ್ದೀವಿ ಹೋಲಿಸಿದರೆ ಕಳೆ ಕಡಿತಗೊಳಿಸುವುದು ಖಚಿತ. ನಾವು ಸಂಪೂರ್ಣ ನಿಯಂತ್ರಣದ ಭರವಸೆ ನೀಡುವುದಿಲ್ಲ, ಏಕೆಂದರೆ ಇದು ಸಮಯ, ಮಣ್ಣಿನಲ್ಲಿರುವ ತೇವಾಂಶ ಲಭ್ಯತೆ ಮತ್ತು ಹವಾಮಾನದ ಮೇಲೆ ಅವಲಂಬಿಸಿರುತ್ತದೆ. ಅದಕ್ಕಾಗಿಯೇ ನಾವು ನಿಮಗೆ ಮೊದಲಿಗೆ 1 ಎಕರೆ ಪ್ರದೇಶದಲ್ಲಿ ಪ್ರಯತ್ನಿಸುತ್ತಿದ್ದೇವೆ. ನಿಮಗೆ ತೃಪ್ತಿ ಅನಿಸಿದರೆ ನೀವು ಹೆಚ್ಚಿನ ಪ್ರದೇಶದಲ್ಲಿ ಇದನ್ನು ಮುಂದುವರಿಸ್ಬೋದು. ಸೊ ನಮ್ಮ ಒಂದು ಉದ್ದೇಶ ಏನಪ್ಪ ಅಂದರೆ, ಇದರ ಒಂದು ಅಟ್ಲೀಸ್ಟ್ ನಾವೀಗ ಮೆಕ್ಕೆಜೋಳ ಹಾಕ್ತೀವಂದರೆ ಅದರ ಒಂದು ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದೇ ಭಾಳ ಮುಖ್ಯ ಆಗಿರುತ್ತೆ. ಸೊ ಹಾಗೆ ನಾವು ಹೇಳಬೇಕಪ್ಪ ಅಂದರೆ, ಈಗ ಆಲ್ರೆಡಿ 2-3 ವರ್ಷದಿಂದ ಭಾಳ ರಿಸರ್ಚ್ ನಡೀತಾ ಇದೆ, ಇದನ್ನು ಹೆಂಗೆ ಹಂತವನ್ನು ಕಡಿಮೆ ಮಾಡ್ಬೋದು ಅನ್ನೋದಕ್ಕೆ. ಸೊ ನಾವು ಕಂಡುಕೊಳ್ಳಿರ್ತಕ್ಕಂಥ ಒಂದು ಇದ್ರ ಪ್ರಕಾರ 2025ರಲ್ಲಿ ಕತ್ತಲಗೆರೆ ಏನು ಕೃಷಿ ವಿಜ್ಞಾನಿಗಳ ಕಳೆನಾಶಕ ಪ್ರಯೋಗ ಯಶಸ್ವಿ ಮಾಡಿದ್ದಾರೆ. ಅಂದರೆ ಅವರು ಒಂದು ವಿಧಾನದಲ್ಲಿ ಅವರು ಕೂಡ ಇದರ ಬಗ್ಗೆ ಒಂದು ಪ್ರಯೋಗ ಮಾಡಿದ್ದಾರೆ. ಅದೇನಪ್ಪ ಅಂದರೆ, ಮಿಸೋಟ್ರಿಯಾನ್ ಪ್ಲಸ್ ಅಟ್ರಾಜಿನ್ನ ಒಂದು ಕಾಂಬಿನೇಷನ್ನಲ್ಲಿ ನೀವು ಏನು ಕಳೆ 2 ಎಲೆಗಳ ಹಂತವಿರುವಾಗ ಅವರು ಇದನ್ನು ಪ್ರಯೋಗಿಸಿದ್ದಾರೆ. ಇದರ ಒಂದು ನೀವು ಕ್ಯಾಲೋರೀಸ್ ಎಕ್ಸ್ಟ್ರಾ ಅಂತ ಕೇಳಿರ್ತೀರ, ಸಿಂಜೆಂಟದು, ಅದು ನೀವು ಅದನ್ನು ಅವರು ಉಪಯೋಗ ಮಾಡಿಬಿಟ್ಟು 200 ಲೀಟರ್ ನೀರಲ್ಲಿ ನಿಮಗೆ, ಅಂದರೆ ಅದರ ಒಂದು ಪ್ರಯೋಗ ಏನಪ್ಪ ಅಂದರೆ, 7 ml 1 ಲೀಟ್ರ್ ನೀರಲ್ಲಿ ಹಾಕ್ಕೊಳ್ಬೇಕಂದ್ರೆ 1400 ml ನಿಮಗೆ 1 ಎಕರೆಗೆ ಬೀಳುತ್ತೆ. ಅಂದರೆ 200 ಲೀಟರ್ ನೀರಿನ ಅವಶ್ಯಕತೆ ಇರುತ್ತೆ. ಇದನ್ನು ನೀವು ಕಳೆ 2 ಎಲೆಗಳ ಹಂತದಲ್ಲೇ ಮಾತ್ರನೇ ಇದನ್ನು ಸ್ಪ್ರೇ ಮಾಡಬೇಕಾಗತ್ತೆ. ಇದು ಒಂದು ನಮ್ಮ ಕತ್ತಲಗೆರೆಯ ಕೃಷಿ ವಿಜ್ಞಾನಿಗಳ ಒಂದು ಸಂಶೋಧನೆ ಮಾಡಿರೋದು. ಅದಕ್ಕಿಂತ ಮುಂಚೆ ಅವ್ರಿಗೆ ಏನು ಮಾಡಿದಾರಪ್ಪ ಅಂದರೆ, ನೀವು ಕಳೆಗಳು ಈಗ
ನಾವು ಕಳೆಗಳನ್ನು ಹೇಳ್ತೇವೆ. ಈಗ ಅದನ್ನು ಬಿತ್ತನೆ ಮಾಡ್ತೀವಿ, ಅಂದರೆ ನಾವು ಮಳೆ ಬಂದ ತಕ್ಷಣವೇ ನಮ್ಮ ಒಂದು ಸಾಲುಗಳನ್ನು ಮಾಡ್ಕೊಂಬಿಟ್ಟು ನಾವೇನು ತೇವಾಂಶ ಇರುತ್ತೆ ಅದರಲ್ಲಿ ಬಿತ್ತನೆ ಮಾಡಿದ ಮುಂದಿನ ನೆಕ್ಸ್ಟ್ ಡೇನೇ ಅಥವಾ ಅವತ್ತಿನ ದಿನ ನಿಮಗೆ ಸಾಧ್ಯವಾದರೆ ನಾವು ಸ್ಪ್ರೇನ ಕೈಗೊಳ್ಳಬೇಕಾಗುತ್ತದೆ. ಅಂದರೆ ಪ್ರೀ ಎಮರ್ಜೆಂಟ್, ಅಂದರೆ ಕಳೆ ಬರೋದಕ್ಕಿಂತ ಮುಂಚೆ ಹೊಡಿತಕ್ಕಂಥ ಔಷಧಿಗಳಂತ ಹೇಳ್ತೀವಿ, ಅವುಗಳ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಇದು ಭಾಳ ರೈತರುಗಳು ಯಾರು ಇದನ್ನು ಮಾಡ್ತಾ ಇಲ್ಲ. ಅಂದರೆ ಕಳೆಗಳನ್ನು ನಿರ್ವಹಣೆ ಈಗೇನಪ್ಪ ಇಷ್ಟು ದಿನ ಇದರ ತೊಂದರೆ ಇದ್ದಿಲ್ಲ, ಬಟ್ ಇವಾಗ ಏನಂದರೆ ಈ ಸ್ವಲ್ಪ ದಿನಗಳಿಂದ ಇದರ ಒಂದು ಎಫೆಕ್ಟ್ ಭಾಳ ಆಗ್ತಾ ಇರೋದ್ರಿಂದ ನಾವೇನಪ್ಪ ಅಂದರೆ ನೀವು ಬಿತ್ತನೆ ಮಾಡಿದ ತಕ್ಷಣವೇ ಒಂದು ಸಿಂಪರಣೆಯನ್ನು ತೆಗೆದುಕೋಬೇಕಾಗುತ್ತೆ. ಪ್ರೀ ಎಮರ್ಜೆಂಟ್ ಅರ್ಬಿಸೈಡ್ಸ್ ಅಂತ ಹೇಳ್ತೀವಿ. ಸೊ ಯಾವುದವು? ಅದರಲ್ಲಿ ಮೆಕ್ಕೆಜೋಳಕ್ಕೆ ನಿಮಗೆ ಇರುವ ಹೇಗೆ ನಿಯಂತ್ರಿಸ್ಬೋದು ಅಂದರೆ ಆ ಒಂದು ಫಸ್ಟ್ ಸ್ಪ್ರೇ ಹೇಳ್ತೀವಿ. ನಿಮಗೆ ಹೇಳೋದಪ್ಪ ಅಂದರೆ ಫಸ್ಟ್ ಸ್ಪ್ರೇ ನಾವು ಹೇಳೋದು ಪೆಂಡಿಮಿಥಿಲಾನ್ ಅಂತ ಬರುತ್ತೆ, 30% EC. ಅದ್ರ ಜೊತೆಗೆ ನೀವು ಅಟ್ರಾಜಿನ್ ಅಂತ ಬರುತ್ತೆ, ಅದನ್ನಾದರೂ ಉಪಯೋಗಿಸ್ಕೋಬೋದು. ಅಥವಾ ಮೆಟಲಾಕ್ಲೋರ್ ಅಂತ ಬರುತ್ತೆ, 50 EC. ಅದು ಅಮಿಕಸ್ ಅಂತ ಬರುತ್ತೆ UPLದು. ಅದರ ಜೊತೆಗೆ ನೀವು ಅಟ್ರೋಜಿನ್, ಯಾವುದೇ ಕಂಪ್ನಿಯ ಅಟ್ರೋಜಿನ್ ಆದ್ರೂ ತಾವು ಉಪಯೋಗಿಸ್ಕೋಬೋದು. ಇದು ಏನಪ್ಪ ಅಂದರೆ ಮೊಳಕೆಯೊಡೆಯುವ ಅಂದರೆ ಮೊದಲಿನ ಪ್ರೀ ಎಮರ್ಜೆಂಟ್ ಅಂತ ಹೇಳ್ತೀವಿ, ಸಸ್ಯ ನಾಶಕವಾಗಿ ಬಳಸ್ಬೋದು. ಇದು ಮೊಳಕೆಯೊಡೆಯುವ ಕಳೆ ಸಸಿಗಳ ಬೆಳವಣಿಗೆಯನ್ನು ತಡೆಯುವ ಮೂಲಕ ಕೆಲಸ ಮಾಡುತ್ತದೆ. ಇದರಿಂದ ಅವು ಮಣ್ಣಿನಿಂದ ಬರುವುದಿಲ್ಲ. ಯಾಕಂದರೆ ಬಿತ್ತನೆ ಮಾಡಿದ ನಂತರ ಮಳೆ ಅಥವಾ ನೀರಾವರಿಯಿಂದ 24ರಿಂದ 40 ಗಂಟೆಗಳ ಒಳಗೆ ಇದನ್ನು ಸಿಂಪಡಿಸಬೇಕು. ಯಾಕೆ ಹೇಳ್ತಾ ಇದ್ದೀವಪ್ಪ ಅಂದರೆ ನೀವು ಇದರ ಒಳಗಡೆ ನೀವು ಇದನ್ನು ಸಿಂಪರಣೆ ಮಾಡಬೇಕು. ಯಾಕಂದರೆ ತೇವಾಂಶ ಅತಿ ಮುಖ್ಯವಾಗಿರುತ್ತೆ. ನೀವು ತೇವಾಂಶ ಇಲ್ಲದಲೇ ನೀವು ಮಾಡೋಕ್ಕೋದ್ರೆ ಅದು ಸಾಧ್ಯ ಆಗಲ್ಲ, ಅದರ ಒಂದು ಎಫೆಕ್ಟ್ ಇರೋದಿಲ್ಲ. ಅದೇ ಸೇಮ್ ನಾನು ಹೇಳಿದ್ನಲ್ವ, ಅಲ್ಲೇ ಕತ್ತಲಗೆರೆಯ ಒಂದು ವಿಜ್ಞಾನಿಗಳು ಕೂಡ ಅದೇ ಥರನೇ ಸ್ಪ್ರೇಯಿಂಗ್ ಮಾಡಿದ್ದಾರೆ. ನಿಮಗೆ ಅದರ ಬಗ್ಗೆ ತೋರಿಸ್ಬೇಕಪ್ಪ ಅಂದರೆ ಅಟ್ರಾಡಿನ್, ಈಗ ನಾನು ಶ್ರೀಕರ್ ಕಂಪ್ನಿದಿದೆ ಅಟ್ರಾಡಿನ್ 50% ಅಟ್ರಾಜಿನ್ WPP, ಹಲವಾರು ಕಂಪ್ನಿಗಳಿದ್ದಾವೆ. ನೀವು ಯಾವುದೇ ಕಂಪ್ನಿಯ ಒಂದು ಇದನ್ನು ತೊಗೋಬೋದು. ಹಾಗೆ UPLನ ಅಮಿಕಸ್ ಅರ್ಬಿಸೈಡ್ ಹೇಳಿದಲ್ವ, ಮೆಟಲಾಕ್ಲೋರ್ ಅಂತ ಬರುತ್ತೆ, ಅದನ್ನು ನೀವು 50 EC ಇದೆ. ಅಥವಾ ಪೆಂಡಾಮೆಥಿಲಿನ್ 30% EC. ನೀವು ಯಾವುದೇ ಒಂದು ಕೆಮಿಕಲ್ಗಳನ್ನ ಲೈಕ್ ಮೆಟಲಾಕ್ಲೋರ್ ತೊಗೊಂಡ್ರೆ ನೀವು ಅದನ್ನು ಏನು ಮಾಡಬೇಕಪ್ಪ ಅಂದರೆ 8ರಿಂದ 10 ml 1 ಲೀಟರ್ ನೀರಲ್ಲಿ. ಹಾಗೆ ಅಟ್ರಾಜಿನ್ ಏನಿದೆ 5 ಗ್ರಾಮ್ 1 ಲೀಟರ್ ನೀರಲ್ಲಿ. ಅಂದರೆ 20 ಲೀಟರ್ ಟ್ಯಾಂಕ್ ಇತ್ತಪ್ಪ ಅಂದರೆ ಅಟ್ರಾಜಿನ್ 100 ಗ್ರಾಮ್. ಹಾಗೆ 8 ml ಅಂದರೆ 150, 7 ml ಅಂದ್ಕೊಂಡ್ರು ನೀವು 150 ml ಮೆಟಲಾಕ್ಲೋರ್ 50 EC ಅಥವಾ ಪೆಂಡಾಮೆಥಿಲಿನ್ ಎರಡರಾಗೊಂದನ್ನು ನೀವು ಮಿಶ್ರಣ ಮಾಡಿಬಿಟ್ಟು ನೀವು ಈ ಒಂದು ಬಿತ್ತನೆ ಮಾಡಿದ ಹೊಲಕ್ಕೆ ನೀವು ಸಿಂಪರಣೆ ಮಾಡಬೇಕಾಗತ್ತೆ. ಇದು ಏನಪ್ಪ ಅಂದರೆ ಪ್ರೀ ಎಮರ್ಜೆಂಟ್ ಅರ್ಬಿಸೈಡ್ ಅಂತ ಹೇಳ್ತೇವೆ. ಇದು ಈ ಒಂದು ಔಷಧಿಯನ್ನು ಸಿಂಪರಣೆ ಆದಮೇಲೆ ನಿಮಗೆ ಇದರಲ್ಲಿದ್ದು ಏನಪ್ಪ ಅಂದರೆ ನಿಮಗೆ ಜೇಕು ಆಗಲಿ 2 ಎಲೆ ಲೀವ್ಸ್ ಆಗಲಿ ಅದನ್ನು ಕಂಟ್ರೋಲ್ ಆಗುತ್ತೆ. ಆಮೇಲೆ ಸ್ವಲ್ಪ ಹಂತದಲ್ಲಿ ಮುಳ್ಳು ಸಜ್ಜೆ ಕೂಡ ನಿಮಗೆ ಸ್ವಲ್ಪ ಹಂತದಲ್ಲಿ ಅದರ ಒಂದು ಸಪ್ರೆಸ್ ಮಾಡುತ್ತೆ. ಇದು ಆದ ಮೇಲೆ ನೀವೇನು ಈಗ ಇಲ್ಲಿ ಬರ್ತಕ್ಕಂಥ ಕ್ವಶನ್ ಏನಪ್ಪ ಅಂದರೆ ನಾವು ನೀರಾವರಿ ಇರೋದಿಲ್ಲ, ಮಳೆಗಾಲದಲ್ಲೇ ನಾವು ಇದನ್ನು ಸಿಂಪರಣೆ ಮಾಡ್ತೇವೆ. ಇದು ಆದಮೇಲೆ ನಿಮಗೆ ಡಿಫ್ರೆನ್ಸ್ ನೋಡ್ಬೋದು. ಇದರಲ್ಲಿ ಏನಪ್ಪ ಅಂದರೆ ಕಳೆಗಳ ಸಂಖ್ಯೆ ಕಡಿಮೆ ಆಗಿರುತ್ತೆ. ಅದಾದ ತಕ್ಷಣ ನೀವೇನಪ್ಪ ಅಂದರೆ 2 ಎಲೆ ಇರಬೇಕಾದ್ರೇ ನೀವು ಸ್ಪ್ರೇ ಮಾಡಬೇಕಾಗತ್ತೆ. ಯಾವ ಮುಂದಿನ ಕೆಮಿಕಲ್ ನಾನು ಏನು ನಿಮಗೆ ಈಗ ತಿಳಿಸ್ಕೊಡ್ತೇನೆ ಅವನ್ನ ನೀವು ಬಿಫೋರ್ 2 ಲೀಫು ಟೈಮಲ್ಲಿ ಅಂದರೆ 12ರಿಂದ 15 ದಿನದೊಳಗನೆ ಸ್ಪ್ರೇ ಮಾಡಬೇಕಾಗತ್ತೆ. ತಾವುಗಳೇನು ಮಾಡ್ತೀರಂದರೆ ಮಾಯಿಶ್ಚರ್ ಇರೋದಿಲ್ಲ ಅಥವಾ ಇನ್ನೂ ಯಾವುದೋ ಸಮಸ್ಯೆಗಳನ್ನು ನೀವು ಅದನ್ನು ಚೆಕ್ ಮಾಡ್ಕೋಬೇಕು. ತೇವಾಂಶವನ್ನು ಕಂಡುಕೊಂಡು ತಾವುಗಳು ಆಲ್ರೆಡಿ ಕೆಮಿಕಲ್ಸ್ ಏನಿದೆ ನೀವು ಸ್ಪ್ರೇ ಮಾಡ್ತಾಯಿದ್ದೀರಾ. ಯಾವ್ದು ಮಾಡ್ತಾಯಿದ್ದೀರಪ್ಪ ಅಂದರೆ ನಮಗೆ ಗೊತ್ತಿರೋ ಪ್ರಕಾರ ಲಾಡಿಸ್ ಮಾಡ್ತಾಯಿದ್ದೀರಾ, ಓಕೆ. ಹಾಗೆ ಶ್ರೀಕರ್ ಕಂಪ್ನಿಯ ಸರ್ಜರ್ ಅಂತ ಐತೆ, ಅದನ್ನು ಮಾಡ್ಬೋದು. ಲಾಡಿಸ್ ಬಂದುಬಿಟ್ಟು ಟೆಂಬೋಟ್ರಿನ್ ಟೆಕ್ನಾಲಜಿ ಆಗಿರುತ್ತೆ, ಅದನ್ನು ಮಾಡ್ಬೋದು ನೀವು. ಟೆಂಬೋಟ್ರಿನ್ 34.4% SC ಇರುತ್ತೆ. ಅಥವಾ ನೀವು
ಟೆಪ್ರೋಮೈಸಿನ್ ಅಂತ ಬರುತ್ತೆ, 336 GL SC ಅಂತ ಬರುತ್ತೆ, ಅದನ್ನಾದರೂ ಮಾಡ್ಬೋದು. ಅದು ನಾವು ಟೀಂಜರ್ ಅಂತ ಬರುತ್ತೆ BASFದು, ಅದಾದರೂ ಮಾಡ್ಬೋದು. ಹಾಗೆ ನೀವು ಹೊಸ ಇನ್ನೊಂದು ಬಂದಿದೆ ಟೊರಿ ಸೂಪರ್ ಅಂತ ಬಂದಿದೆ IILದು, ಅದರಲ್ಲಿ ಟೆಂಬೋಟ್ರಿನ್ 9% ಇರುತ್ತೆ, ಹಾಗೂ ಅಟ್ರೋಜಿನ್ 45% WG ಇರುತ್ತೆ. ಇದು 600 ml ನಿಮಗೆ 1 ಎಕರೆಗೆ ಬೇಕಾಗುತ್ತೆ. ಹಾಗೆ ನಿಮಗೆ ಟೆಪ್ರೋಮೈಸಿನ್ ಆಗಲಿ ಟೆಂಬೋಟ್ರಿನ್ ನಿಮಗೆ ಆಲ್ರೆಡಿ ಉಪಯೋಗಿಸಿದ್ದೀರ, ಅದನ್ನು ನೀವು 2 ಎಲೆ ಹಂತದಲ್ಲಿ ಇದನ್ನು ಸ್ಪ್ರೇ ಮಾಡಬೇಕಾಗತ್ತೆ. ನೀವು 2 ಎಲೆ ಹಂತದಲ್ಲಿ ಸ್ಪ್ರೇ ಮಾಡಲಿಲ್ಲ, ನಮಗೆ ಮುಳ್ಳುಸಜ್ಜೆ ನಿವಾರಣೆ ಆಗ್ತಾಯಿಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಇದು ನಮ್ಮ ಕೈಯಲ್ಲಿಲ್ಲ. ಯಾಕಂದರೆ ಒಂದು ಸರಿ ಅದರ ಮುಳ್ಳುಸಜ್ಜೆ ಮೆಕ್ಕೆಜೋಳದ ಜೊತೆಗೆ ಏನು ಅಂದರೆ ಬೆಳವಣಿಗೆ ಬಂದ್ಬಿಡುತ್ತೆ, ಅದಾದಮೇಲೆ ನೀವು ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನಾವು ಏನಪ್ಪ ಅಂದರೆ ನಿಮಗೆ ಹೇಳೋದು, ಆದಷ್ಟು ನೀವು 2 ಲೀಫ್ ಸ್ಟೇಜಲ್ಲಿ ಇದ್ದಾಗ ಮಾಡಿದರೆ ಮಾತ್ರ ಇದನ್ನು ಸಮರ್ಪಕವಾಗಿ ನಿರ್ವಹಣೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಹಾಗೆ ಈಗ ಹೊಸ ಕೆಮಿಕಲ್ಸ್ ಕೂಡ ಬಂದಿದ್ದಾವೆ, ಇವು ಆದರೂ ಮಾಡ್ಬೋದು. ಇವನ್ನ ಟೆಪ್ರೋಮೈಸಿನ್ ಆದರೂ ಮಾಡ್ಬೋದು, ಟೆಂಬೋಟ್ರಿನ್ ಆದರೂ ಮಾಡ್ಬೋದು, ಅಥವಾ ಕಾಂಬಿನೇಷನ್ ಬಂದಿದೆ. ಟೆಂಬೋಟ್ರಿನ್ 9% ಪ್ಲಸ್ ಅಟ್ರೋಜಿನ್ 45 WP ಬಂದಿದ್ದಾವೆ, ಇವುದಾದರೂ ಮಾಡ್ಬೋದು. ಈಗ ಸದ್ಯಕ್ಕೆ ಹೊಸದಾಗಿ ಬಂದಿದ್ದಾವೆ UPLನ ಬ್ರೂಸಿಯಾ ಅಂತ ಬಂದಿದೆ. ಇದು ಏನಪ್ಪ ಅಂದರೆ ಟಾಲಿಫೆರೇಟ್ 40% SC ಇದೆ. ಅದು 2 ಬ್ರ್ಯಾಂಡಲ್ಲಿದೆ. ಇನ್ನೊಂದು ಗೋದ್ರೇಜ್ ಇದೆ, ಆಶಿತಾಕ ಅಂತ ಒಂದಿದೆ, ಗೋದ್ರೇಜ್ ಅಗ್ರೋವೆಟ್ದು. ಅದಾದರೂ ಇದು ಹೇಗೆ ಮಾಡಬೇಕಪ್ಪ ಅನ್ನೋದು ಇಂಪಾರ್ಟೆಂಟ್ ನಿಮಗೆ. ಇದು ಸೇಮ್ ನಿಮಗೆ ಟಾಲಿಫೆರೇಟ್ ಏನಿದೆ 40% SC 1 ಎಕರೆಗೆ 50 ml ಬೇಕಾಗುತ್ತೆ. ಸರ್ಫ್ಯಾಕ್ಟೆಂಟ್ ಕೊಟ್ಟಿರ್ತಾರೆ, ಅದರಲ್ಲಿ 400 ml. ನೀವು ಅದ್ರ ಜೊತೆಗೆ ಅಟ್ರೋಜಿನ್ನ ಮಿಕ್ಸ್ ಮಾಡಿಬಿಟ್ಟು ಹೊಡಿಬೇಕಾಗತ್ತೆ. ಇದು ಏನಪ್ಪ ಅಂದರೆ ಹುಲ್ಲು ಮತ್ತು ಅಗಲ ಎಲೆಗಳ ಕಳೆಗಳನ್ನು ಗುರಿಯಾಗಿಸುತ್ತೆ. ಇವುಗಳನ್ನು ಹಂತವನ್ನು 2 ಎಲೆಗಳಿದ್ದಾಗ ಮಾತ್ರ ಇದನ್ನು ಬಳಸಬೇಕಾಗತ್ತೆ. ಯಾವುದೇ ಆಗಲಿ ನೀವು, ನಾನಾಗಲೇ ನಿಮಗೆ ಮೊದಲು ಹೇಳ್ತಕ್ಕಂಥ ಈಗ ಹೊಸದಾಗಿ ಏನು ಟಾಲಿಫೆರೇಟ್ 40% ಬಂದಿದೆ, ಬ್ರೂಸಿಯಾ ಆಗಲಿ, ಅಶಿತಕ ಏನು ಗೋದ್ರೇಜ್ ಕಂಪ್ನಿದಾಗಲಿ, ಅಥವಾ ಆಲ್ರೆಡಿ ನಿಮಗೆ ಗೊತ್ತಿರೋ ಪ್ರಕಾರ ಲಾಡಿಸ್ ಆಗಲಿ, ಸರ್ಜರ್ ಆಫ್ ಶ್ರೀಕರ್ ಕಂಪ್ನಿದಾಗಲಿ, ಅಥವಾ ಟೀಂಜರ್ ಅಂದರೆ ಇದು ಬಂದು ಟೆಪ್ರೋಮೈಸಿನ್, ಅದನ್ನಾದರೂ ಉಪಯೋಗಿಸ್ಬೋದು. ಅಥವಾ ಹೊಸದಾಗಿ ಟೊರಿ ಸೂಪರ್ ಅಂತ ಬಂದಿದೆ IILದು, ಅದಾದರೂ ಉಪಯೋಗಿಸ್ಕೋಬೋದು. ನಿಮಗೆ ಬಿಟ್ಟಂಥ ವಿಚಾರ. ಇವು ಯಾವುದೇ ಕೆಮಿಕಲ್ಗಳಾಗಲಿ ನೀವು ಕಳೆ 2-4 ಎಲೆಗಳ ಸಮಯದಲ್ಲಿ ಮಾತ್ರನೇ ಸ್ಪ್ರೇ ಮಾಡಬೇಕು. ಇದು ಆದಾದಮೇಲೆ ನೀವು ಸ್ಪ್ರೇ ಮಾಡೋಕ್ಕೆ ಹೋದರೆ ನಿಮಗೆ ನಿರ್ವಹಣೆ ಮಾಡೋಕ್ಕೆ ಆಗೋದಿಲ್ಲ. ಸೊ ಅದು ಒಂದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಹಾಗೆ ನಾವು ಇನ್ನೊಂದು ಏನು ಹೇಳ್ತಿದ್ದೀವಿ ಅಂದರೆ, ನಾವು ನಿಮಗೇನಪ್ಪ ಅಂದರೆ ಈ ಮುಳ್ಳುಸಜ್ಜೆ ಕಳೆಯನ್ನು ನಿರ್ವಹಿಸಲು ಸಹಾಯ ಮಾಡ್ತೇವೆ. ಆದರೆ ನಿಮ್ಮ ವಿಧಾನಕ್ಕೆ ಹೋಲಿಸಿದರೆ ನೀವೇನು ಕಡಿತ ನಾವು ಮಾಡ್ತಕ್ಕಂಥ ವಿಧಾನದಲ್ಲಿ ಖಚಿತವಾಗಿರುತ್ತೆ. ಅಂದರೆ ಕಳೆಯನ್ನು ಕಡಿಮೆ ಮಾಡ್ಬೋದು. ಇದು ಸಂಪೂರ್ಣ ನಿಯಂತ್ರಣದ ಭರವಸೆ ಯಾಕೆ ನೀಡೋಕ್ಕಾಗಲ್ಲಪ್ಪ ಅಂದರೆ, ಇದರಲ್ಲಿ ಮಣ್ಣಿನ ತೇವಾಂಶದ ಬಗ್ಗೆ ಭಾಳ ನಮಗೆ ಇದಿರುತ್ತೆ. ಯಾಕಂದರೆ ಮಳೆ ಬಂದಾದಮೇಲೆ ಮತ್ತೆ ಯಾವಾಗ ಮಳೆ ಬರುತ್ತೆ ಅನ್ನೋದು ನಮಗೆ ಗೊತ್ತಿಲ್ಲ. ಆಮೇಲೆ ಹವಾಮಾನದ ಒಂದು ಏನು ಸಿಚುವೇಶನ್ ಇರುತ್ತೆ ಅದ್ರ ಪ್ರಕಾರ ನೋಡಿಕೊಂಡು ನಾವು ನಿಮಗೆ 1 ಎಕರೆಗೆ ನಮಗೆ ಮಾಡಿಸ್ತೇವೆ. ತಾವುಗಳು ಏನಪ್ಪ ಅಂದರೆ ನಮ್ಮ ಒಂದು ವೆಬ್ಸೈಟಿಗೆ ತಾವುಗಳು ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗತ್ತೆ. ಮಾಡಿಕೊಂಡು ನೀವು ಈ ಒಂದು ನಾವೇನು ಹೇಳಿರ್ತಕ್ಕಂಥ ಮೆಥಡಲ್ಲಿ ನೀವು ಇದನ್ನು ಪಾಲಿಸಿದರೆ ತಾವುಗಳು ಈ ಒಂದು ಕಳೆ ನಿರ್ವಹಣೆ ಮಾಡೋದರಲ್ಲಿ ಯಶಸ್ವಿ ಆಗ್ಬೋದು. ಸೊ ಮಧುರಾ ಅಗ್ರಿಟೆಕ್ ರೈತರಿಗೆ ಏನಪ್ಪ ಅಂದರೆ, ಆಲ್ರೆಡಿ ನಾನು ಹೇಳ್ದಂಗೆ ಹೊಸ ವಿಧಾನಗಳು ಮತ್ತು ಹೊಸ ಟೆಕ್ನಾಲಜಿ ಹೇಗೆ ಉಪಯೋಗಿಸ್ಕೋಬೇಕು, ಮತ್ತು ಕಳೆ ನಿರ್ವಹಣೆ ಮೆಕ್ಕೆಜೋಳದ ಬೆಳವಣಿಗೆ ನಿರ್ಣಾಯಕ ಅವಧಿಯಾಗಿರುತ್ತೆ. ಯಾಕಪ್ಪ ಅಂದರೆ ಸುಮಾರು 15ರಿಂದ 40 ದಿನಗಳ ಒಳಗೆ ನೀವು ಮುಖ್ಯವಾಗಿ ಈ ಕಳೆಗಳನ್ನು ತೆಗಿಬೇಕಾಗತ್ತೆ. ಒಂದು ಕಳೆ ತೆಗೆಯುವುದು ಅಥವಾ ರಾಸಾಯನಿಕ ಸಿಂಪಡಣೆ ಮೂಲಕ ಮಾಡಲೇಬೇಕಾಗತ್ತೆ. ಹಾಗೆ ನೀವು ಮೆಕ್ಕೆಜೋಳದ ಬೆಳೆಗೆ ನಮಗೇನಪ್ಪ ಅಂದರೆ ಸಾರಜನಕ ನೈಟ್ರೋಜನ್ನ ಅವಶ್ಯಕತೆ ಹೆಚ್ಚಾಗಿರೋದ್ರಲ್ಲಿದ್ದ ನಾಟಿ ಮಾಡಿದ 21 ದಿನಗಳ ನಂತರ ಮತ್ತು ಹೂ ಬಿಡುವ ಹಂತದಲ್ಲಿ ಅನ್ವಯಿಸುವಂತೆ ಇದನ್ನು ನಾವು ನೈಟ್ರೋಜನ್ನ ಉಪಯೋಗಿಸ್ಕೋಬೇಕಾಗತ್ತೆ. ಹಾಗಾಗಿ ನಮ್ಮ ಒಂದು ನಿಮ್ಮಲ್ಲಿ ಏನಪ್ಪ ನಾವು ಕೇಳ್ಕೊಳೋದೇನಪ್ಪ ಅಂದರೆ, ಮಧುರಾ ಅಗ್ರಿಟೆಕ್ನೊಂದಿಗೆ ನೀವು ಸಹಯೋಗಿಸಿ. ಅಂದರೆ ನೀವು ನಮ್ಮ ಅಧಿಕೃತ ವೆಬ್ಸೈಟ್ ಅಥವಾ ಸಂಪರ್ಕ ಮಾಹಿತಿಯನ್ನು ಹುಡುಕಬಹುದು. ಆದರೆ ನಿಮ್ಮ ಪ್ರಶ್ನೆಯು ಕಂಪನಿಗೆ
ಕೈ ಜೋಡಿಸುವ ಬಗ್ಗೆ ಇರುವ ಕಾರಣ ಅವರ ಸೇವೆಯನ್ನು ಪಡೆಯುವ ನೀವು ಸಂಪರ್ಕಿಸಬೇಕಾಗುತ್ತದೆ. ಅದಕ್ಕೇನಪ್ಪ ಅಂದರೆ ನೀವು ಮಧುರಾ ಅಗ್ರಿಟೆಕ್ ಕರ್ನಾಟಕ ಅನ್ನೋ ಒಂದು ಯೂಟ್ಯೂಬ್ನ ನೀವು ಹೊಡೆಯೋದ್ರಿಂದ ಅದರಲ್ಲಿ ನಿಮಗೆ ಎಲ್ಲ ಥರದ ಮಾಹಿತಿಗಳು ಸಿಗುತ್ತದೆ. ರೈತರುಗಳು ಈ ಮಾಹಿತಿಗಳನ್ನು ಉಪಯೋಗಿಸ್ಕೊಂಡು ತಾವುಗಳು ಕಳೆಗಳನ್ನು ನಿರ್ವಹಣೆ ಮಾಡಿ ಹೆಚ್ಚಿನ ಇಳುವರಿ ತೆಗಿಬೇಕಂತೇಳಿ ನಾವು ಕೇಳ್ಕೊಳ್ತೇವೆ. ಇದರ ಜೊತೆಗೆ ನಿಮಗೇನಪ್ಪ ಅಂದರೆ ಗೊಬ್ಬರದ ನಿರ್ವಹಣೆ ಹೇಗೆ ಮಾಡಬೇಕು, ನಾವು ಟೆಕ್ನಿಕಲಿ ನಿಮಗೊಂದು ಸಪೋರ್ಟಿಂಗ್ ಆಗಿ ಇದು ಮಾಡ್ತೇವೆ. ಹಾಗೇ ಗಿಡದ ಬೆಳವಣಿಗೆ ಹೇಗೆ ನಾವು ವೃದ್ಧಿಪಡಿಸಬೇಕು, ಮುಳ್ಳು ಸಜ್ಜೆ ಇದ್ದರೂ ಈಗ ಏನಾಗುತ್ತೆ ಕಾಂಪಿಟೇಷನ್ ಆಗೋದ್ರಲ್ಲಿದ್ದ ಅದನ್ನು ಯಾವ ರೀತಿಯಾಗಿ ನಿವಾರಣೆ ಮಾಡಿ ಅದನ್ನು ಕಡಿಮೆ ಮಾಡ್ಕೊಂಡು ನಾವು ಹೆಚ್ಚಿನ ಇಳುವರಿ ತೆಗಿಬೋದು ಅನ್ನೋದನ್ನು ತಮಗೆ ನಾವು ತಿಳಿಸ್ಕೊಡ್ತೇವೆ. ಹಾಗಾಗಿ ತಾವು ಮಧುರಾ ಅಗ್ರಿಟೆಕ್ ಕರ್ನಾಟಕದ ಯೂಟ್ಯೂಬ್ ಚಾನಲ್ನ ತಾವುಗಳು ಬೆಲ್ಲೈಕಾನ್ ಹೊಡೆದ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ತಮಗೆ ಹೆಚ್ಚಿನ ಮಾಹಿತಿ ದೊರೆಯುತ್ತದೆ. ತಾವುಗಳು ಈ ಒಂದು ಮುಳ್ಳು ಸಜ್ಜೆ ಏನು ಮೆಕ್ಕೆಜೋಳದ ಬಗ್ಗೆ ಮಾಹಿತಿ ಏನು ನಾವು ಇದರಲ್ಲಿ ನಿಮಗೆ ಕೊಟ್ಟಿದ್ದೇವೆ, ಇದನ್ನು ನೀವು ಹೆಚ್ಚಿನ ವಿವರಗಳಿಗೆ ನಮ್ಮನ್ನು ಸಂಪರ್ಕಿಸಬೇಕೆಂದು ತಮಗೆಲ್ಲರಿಗೂ ಕೇಳ್ಕೊಳ್ತೇವೆ. ಧನ್ಯವಾದಗಳು.